ಇನ್ನು ತಿಮರೋಡಿ ಯಾರು ಅಂತ ನಂಗೆ ಗೊತ್ತಿಲ್ಲ. ಇವರು ಇದೊಂದು ಹೊಸ ಟ್ವಿಸ್ಟ್ ಅಂತೆ. ಹರೀಶ್ ಪೂಂಜಾ ಏನೋ 23ರಲ್ಲಿ ಹೇಳಿದ್ರಂತೆ. ಅದೇನು ಸಿದ್ದರಾಮಯ್ಯ ನೋಡ್ಬಿಟ್ಟು 24 ಕೊರೆ ಆರೋಪ ಅಂತ. ಆಮೇಲೆ ಅವ್ರು ಹೇಳ್ತಾರೆ ನಾನು ಅದನ್ನೆಲ್ಲ ಇಲ್ಲ ತಿರ್ಚಿದ್ದಾರೆ ಇವರು ಅಂತೇಳಿ ನಾನು ಹೈಕೋರ್ಟ್ಗೆ ಹೋಗಾಯಿತು, ಸ್ಟೇನು ತಂದಾಯ್ತು ಅದಕ್ಕೆ ಅಂತ ಹೇಳಿದ್ದಾರೆ. ಆಯ್ತು ಇರಲಿ, ಅದನ್ನೇ ಇಟ್ಕೊಂಡು ಈ ಪಾರ್ಟಿನೂ ಯಾರೋ ಆರೋಪ ಮಾಡಿದ್ರಂತೆ CM ಮೇಲೆ. BJP ಅವ್ರು ಇವತ್ತು ಅದನ್ನು ಹಿಡ್ಕೊಂಡ್ರು. ಚೀಫ್ ಮಿನಿಸ್ಟರ್ಗೆ 24 ಕೊಲೆ ಆರೋಪ ಮಾಡಿದ ವ್ಯಕ್ತಿನ ಬಿಟ್ಕೊಂಡು ಕೂತಿದ್ದೀರಿ, ಯಾಕೆ ಮೌನ ಅಂತ ಅಂತ. ಸರಿ ಕಾಂಗ್ರೆಸ್ನವ್ರು ಬಿಡ್ತಾರೆ, ಅದೈತೆ ಅರೆಸ್ಟ್ ಮಾಡಿರಿ ಅವನ್ನ ಅಂತೆಲ್ಲ ಸ್ಟಾರ್ಟ್ ಆಗೋಯ್ತು ಗಲಾಟೆ. ಆಮೇಲೆ ಇದನ್ನು 23 ನಂತರ ಈಗ ಹೇಳ್ತಾರಂತೆ ಸರ್ಕಾರದಲ್ಲಿ. ಇಲ್ಲ ಆದಮೇಲೆ 18 ಕೇಸ್ ಇದೆ, ಅದರಲ್ಲಿ ಏನೋ ಕೆಲವು ಕೇಸಲ್ಲಿ ಮುಗಿದಿದೆ, ಇನ್ನು ಕೆಲವು ಪರಿಶೀಲನೆ ಮಾಡ್ತೀವಿ, ಬಟ್ ಬಿಡಲ್ಲ ಬಿಡ್ರಿ ಅವ್ರನ್ನ ನಾವು, ಕಠಿಣ ಕ್ರಮ ಅವ್ರ ಮೇಲೆ ಇದೆ ಅಂತಾರೆ. ಆಯಿತು, ಕಠಿಣ ಕ್ರಮ ತೆಗೆದುಕೊಳ್ಳುವ ತಪ್ಪುಗಳವ್ರು ಮಾಡಿದರೆ ತಗೊಳ್ಳಿ, ಬೇಡ ಅಂತಿದ್ದಾರೆ, ಇಲ್ಲ ಅಂದರೆ ಇಲ್ಲ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸಿ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ, ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವ್ರ ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು. ಯಾನ ಹಿಂದುತ್ವದ ಸಿದ್ಧಾಂತನೇ ಯಾನು ಬಿಡ್ತೆ ಅಂದಂಡ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡಂದಾಣೆ ಎತ್ತೊಂದುವೆ ಸದ್ಯಣ್ಣ 2 ಒಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂಡರತ, ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಪನ್ನಂಚಿತ್ನ ಕಾಂಗ್ರೆಸ್ಗೆ ಓಟು ಕೇಂಡರತ. ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದುಲ್ಲೇರಿ ಸತ್ಯಣ್ಣ ಇರ್ನಂದು ವಾನಮ್ನೆದ ಹಿಂದುತ್ವ ಅಂದ ಪನ್ಪುನ ಜನಕ್ಕೆ ಏನೊಂದುಲ್ಲೇರಿ. ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನು ನಡೀತಾ ಇದೆ ಇಲ್ಲಿ? ಏನು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ ಕೊಡ್ತೀವಿ ತಮ್ಮ ಮೂಲಕ, ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಎಲ್ಲಿ ತಕ್ಕ ಉತ್ತರ? ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂಥ ಸ್ಟೇಟ್ಮೆಂಟ್ನ ನಾನು CMಗೆ ಹೇಳಿದೆ. CM ನೋಡಿರಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟು ಹಿಮ್, ಈ ಥರ ಇದೆ, ಈ ಥರ ಈಗ ಮಾಡಿದ್ದಾರೆ, ನಿಮ್ಮನ್ನೇ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟಾಗಿ ಹೋಮ್ ಮಿನಿಸ್ಟ್ರಿಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಅದನ್ನು ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ, ಬೇರೆ ಅವ್ರ ಕೈಲಿ ಆ ವ್ಯಕ್ತಿ. ಆಲ್ ರೈಟ್, ಎಸ್. ಧರ್ಮಸ್ಥಳದಲ್ಲಿ ಸಮಾಧಿ ಶೋಧವನ್ನು SIT ಅಧಿಕಾರಿಗಳು ಸ್ಥಗಿತ ಮಾಡಿದ್ದಾರೆ. ಇಂದು SIT ಪೊಲೀಸರು ದೂರುದಾರನ ವಿಚಾರಣೆ ನಡೆಸಿದ್ರು. 7 ಗಂಟೆಗಳ ವಿಚಾರಣೆಯಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಳೆದ 20 ದಿನಗಳ ಎಲ್ಲ ಫೋಟೋ ವಿಡಿಯೋ ತೋರಿಸಿ ವಿಚಾರಣೆ ಮಾಡಿದ್ದಾರೆ. SIT ಪ್ರಶ್ನೆಗಳಿಗೆ ಅನಾಮಿಕ್ನಿಂದ ಯಾವುದೇ ಉತ್ತರ ಬಂದಿಲ್ವಂತೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬುರುಡೆ ಎಲ್ಲಿಂದ ಬಂದದ್ದು ಅಂತ ಆ ಬಗ್ಗೆಯೂ ಮಾಹಿತಿಯನ್ನು ಕೇಳಿದ್ದಾರೆ. ಏನು ಹೇಳಿಲ್ವಂತೆ. ಬಂಗ್ಲೆಗುಡ್ಡ, ಕಲ್ಲೇರಿ, ರತ್ನಗಿರಿ, ಬೋಳಿಯಾರು ಎಂಬ ಗೊಂದಲಕಾರಿ ಉತ್ತರವನ್ನು ಆತ ಕೊಡ್ತಾ ಇದ್ದಾನೆ. ಆಲ್ ರೈಟ್, ಅವ್ನು ಏನಾದ್ರು ಉತ್ತರ ಕೊಡಲಿ, ಆಮೇಲೆ ಅದನ್ನು ಎಂಡ್ ಮಾಡಬೇಕು. ಒಂದಂತೂ ನಿಜ, ಇವತ್ತು ನೀವು ಇದನ್ನು ಚರ್ಚೆಗೆ ತೊಗೊಂಡಿದ್ದರಿಂದ ಹೇಳ್ತಾ ಇದ್ದೀನಿ, ಇದು ನಂಬಿಕೆ ಅಪನಂಬಿಕೆಯ ಪ್ರಶ್ನೆ ಅಲ್ಲ, ಅದಲ್ಲ ಇದು. ನಾಳೆ ನಂಬಿಕೆ ಅಪನಂಬಿಕೆಯ ಮೇಲೆ ಕಾನೂನಿನಲ್ಲಿ ಸ್ಥಾಪಿತ ಕಾನೂನಿಗೆ ವಿರುದ್ಧವಾಗಿ ಯಾವುದಾದ್ರು ನಡೆದಿದ್ದರೆ ನಂಬಿಕೆ ಅಪನಂಬಿಕೆಯ ಮೇಲೆ ನಿರ್ಧಾರ ಮಾಡಲಿಕ್ಕಾಗಲ್ಲ. ನಡೆದಿದ್ದರೆ, ನಡೀದೇ ಇದ್ದರೂ ಬಿಡೋಕ್ಕಾಗಲ್ಲ. ಹಾಗಾಗಿ ಇದು ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳು ಗುಂಪು ಸೈದ್ಧಾಂತಿಕ ಕ್ವಶನ್ಸ್ಗೋ ಪ್ರಶ್ನೆಗಳಿಗೋಸ್ಕರನೋ ಅಥವಾ ಸಮಸ್ಯೆಯಿಂದನೋ ಅಥವಾ ಅವರ ವೈಯಕ್ತಿಕ ದ್ವೇಷವನ್ನು ತೀರಿಸಲು ಅಥವಾ ಅವರ ವೈಯಕ್ತಿಕ ಆಸೆ ದುರಾಸೆಗಳನ್ನು ಈಡೇರಿಸಿಕೊಳ್ಳಲಾಗದೆ ಹತಾಶರಾಗಿಯೋ ಈ ರೀತಿ ವ್ಯವಸ್ಥೆಯನ್ನು ಬಳಸಿಕೊಂಡು ಪಿತೂರಿಯನ್ನು ಸೃಷ್ಟಿ ಮಾಡಿದ್ದಾರಾ ಮಾಡಿಲ್ಲವಾ ಅದು ಗೊತ್ತಾಗಬೇಕಷ್ಟೆ, ಅದು ಬರಬೇಕು. ಮಾಡಿದ್ದರೆ ಯಾವನಾದ್ರೂ
ಮುಖಾಮೂತಿ ನೋಡದೆ ನೇತಾಕಬೇಕು. ಮಾಡಿಲ್ಲದಿದ್ದರೆ ಪಿತೂರಿಯ ಭಾಗ ಯಾರು ಎಂಬುವವರನ್ನು ಮುಖಾಮೂತಿ ನೋಡದೆ ನೇತು ಹಾಕಬೇಕು. ಇದು ನಂಬಿಕೆ ಅಪನಂಬಿಕೆ ಪ್ರಶ್ನೆ ಅಷ್ಟೇ ಅಲ್ಲ ಇದರಲ್ಲಿ. ನಂತರ ಈ ನಂಬಿಕೆ ಅಪನಂಬಿಕೆಯ ಪ್ರಶ್ನೆ ಬರುತ್ತೆ ಇವಾಗ. ಯಾಕೆ ಸೈದ್ಧಾಂತಿಕ ಅಥವಾ ಆಸೆ ದುರಾಸೆಗಳು ಈಡೇರಲಿಲ್ಲ ಅನ್ನೋದು ಅಥವಾ ಯಾವುದೋ ವೈಯಕ್ತಿಕ ಕೋಪದ ಆಧಾರದಲ್ಲಿ ಯಾವುದೋ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳುವ ಅಥವಾ ಅವನನ್ನು ಹಾಳು ಮಾಡುವ ಉದ್ದೇಶವಿದ್ದಂತಹ ವ್ಯಕ್ತಿಗಳು ಸಮಾಜ ತಾನು ನಂಬಿಕೊಂಡು ಬಂದಿರುವ ಅವರಿಗೆ ಸಂಬಂಧವಿಲ್ಲದ ಜಾಗಕ್ಕೆ ಅವಹೇಳನ ಮಾಡುವ ಹಕ್ಕನ್ನು ಅವರು ಹೊಂದಿಲ್ಲ ಅನ್ನೋದನ್ನು ನೆನಪಿಟ್ಕೋಬೇಕು. ಆ ಹಕ್ಕು ಇದೆ ನನಗೆ ಅಂತ ಯಾವನಾದರೂ ಬಂದು ನನ್ನ ಮುಂದೆ ವಾದ ಮಾಡೋದಾದರೆ ಮುಂದೆ ಅದನ್ನು ಎಲ್ಲ ಧರ್ಮಗಳಿಗೂ ವಿಸ್ತರಿಸಬಹುದಾ ಅಂತ ಯಾರಾದರೂ ಕೇಳಿಬಿಟ್ಟಾರು. ಒಬ್ಬರಿಗೆ ಮಾತ್ರ ಸೀಮಿತ ಹೇಗೆ? ಹಂಗಾಗಲ್ಲ. ಆ ಕಾರಣಕ್ಕೆ ಈ ಪ್ರಕರಣವನ್ನು ಟೆಸ್ಟ್ ಕೇಸ್ ಆಗಿ ತಗೊಳ್ಳಿ, ಬೇಗ ಮುಗಿಸಿ. ಐದರ್ ವೇ ಇಟ್ಸ್ ಆಲ್ ರೈಟ್.